ಇನ್ನಷ್ಟವಾಗಿ ಎಲ್ಲ ಬಗೆಯ ವ್ಯಾಪಾರವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಯುದ್ಧದ ಸ್ಥಿತಿಯನ್ನ ಪರಿಗಣಿಸಿ ಪಾಕಿಸ್ತಾನದೊಂದಿಗೆ ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇದು ಮತ್ತೊಂದು ದೊಡ್ಡ ಹೊಡೆತ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಕೂಡ ಇಲ್ಲ. ಇದುವರೆಗೆ ನಾವು ನೋಡಿದ್ವಿ, ಮೊದಲಿಗೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. 1960ರ ಒಪ್ಪಂದವನ್ನ ಮುರಿದು ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. ಆ ನಂತರದಲ್ಲಿ ತರಕಾರಿ ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಲಾಯಿತು. ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗ್ತಾ ಇದೆ. ರಫ್ತು ಆಮದು ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದೊಂದಿಗೆ. ಕೆಲವು ಕೆಮಿಕಲ್ಗಳು, ಔಷಧ ಉತ್ಪನ್ನಗಳು, ಸಕ್ಕರೆ, ವಾಹನಗಳ ಬಿಡಿ ಭಾಗಗಳು ಇವೆಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅವೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಲಾಗಿದೆ. ಭಾರತಕ್ಕೆ ಪಾಕ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟೈಲ್ಸ್ ಮತ್ತೆ ಹಣ್ಣು, ಡ್ರೈ ಫ್ರೂಟ್ಸ್ ಇವೆಲ್ಲ ಬರ್ತಾ ಇತ್ತು. ಅದನ್ನು ಕೂಡ ಸ್ಟಾಪ್ ಮಾಡಲಾಯಿತು. ಸಕ್ಕರೆ ಇರಬಹುದು, ಟೆಕ್ಸ್ಟೈಲ್ ಇರಬಹುದು, ಇದೆಲ್ಲವೂ ಕೂಡ ಭಾರತದಿಂದ, ವಾಹನಗಳ ಬಿಡಿ ಭಾಗಗಳು, ಔಷಧ ಉತ್ಪನ್ನಗಳು ಇವೆಲ್ಲವೂ ಕೂಡ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಹಲವು ಇಂಪಾರ್ಟೆಂಟ್ ಕೆಮಿಕಲ್ಸ್ ಕೂಡ ರಫ್ತಾಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಎಲ್ಲಾ ಬಗೆಯ ವ್ಯಾಪಾರ ವಹಿವಾಟನ್ನ ಪಾಕಿಸ್ತಾನದೊಂದಿಗೆ ನಿಷೇಧಿಸಲಾಗಿದೆ. ಗಡಿಯಲ್ಲಿ ಸಾಕಷ್ಟು ಉದ್ವಿಗ್ನತೆ ಇರೋದ್ರಿಂದ, ಜೊತೆಗೆ ಪಹಲ್ಗಾಂವ್ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಪಾಕಿಸ್ತಾನ ಇನ್ನೂ ಕೂಡ ತನ್ನ ನರಿ ಬುದ್ಧಿಯನ್ನ ಬಿಟ್ಟಿಲ್ಲ. ಹಾಗಾಗಿ ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಪಾಕಿಸ್ತಾನದೊಂದಿಗೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಒಂದರ ಮೇಲೊಂದು ಹೊಡೆತ ಕೊಡ್ತಾನೆ ಇದೆ ಭಾರತ. ಹಂತ ಹಂತವಾಗಿ ಹೊಡೆತ ಕೊಡ್ತಾನೆ ಇದೆ ಭಾರತ. ಬಹಳ ಸ್ಟ್ರಾಟಜಿಕ್ ಆಗಿ ಇವೆಲ್ಲವನ್ನು ಕೂಡ ಮೂವ್ ಮಾಡಲಾಗ್ತಾ ಇದೆ. ಯುದ್ಧ ಅಂತಂದ್ರೆ ಕೇವಲ ಕತ್ತಿ ಜಳಪಿಸೋದು ಅಥವಾ ಗನ್ ಫೈರ್ ಮಾಡೋದು ಅಷ್ಟೇ ಅಲ್ಲ. ಯುದ್ಧ ಅನ್ನೋದು ಈಗ ಹೊಸ ಬಗೆಯ ಪರಿಭಾಷೆಯನ್ನೇ ಪಡ್ಕೊಂಡಿದೆ ಬದಲಾದ ಜಗತ್ತಿನಲ್ಲಿ. ನದಿ ನೀರು ನಿಲ್ಲಿಸಿದಾಗ್ಲೇನೆ ಅರ್ಧ ಪಾಕಿಸ್ತಾನ ಸೊರಗು ಬಿಟ್ಟಿದೆ. ಅವ್ರಿಗಿನ್ ಹೊಸದಾಗಿ ಯುದ್ಧ ಮಾಡಿ ಸೋಲಿಸಬೇಕಾದಂತದ್ದು ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೀಗ ವ್ಯಾಪಾರ ವಹಿವಾಟನ್ನ ಕೂಡ ಬಂದ್ ಮಾಡಲಾಗಿದೆ. ಇಲ್ಲಿಂದ ಹೋಗ್ತಾ ಇದ್ದಂತಹ ತರಕಾರಿ ಮುಂತಾದವನ್ನು ಕೂಡ ಬಂದ್ ಮಾಡಲಾಗಿದೆ. ದೇಶಗಳ ನಡುವೆ ಸಾಮರಸ್ಯ ಇಟ್ಕೊಂಡು ಬದುಕಬೇಕಾದ್ದು ಎಲ್ಲರಿಗೂ ಇರತಕ್ಕಂತ ಅಗತ್ಯ. ಅದನ್ನ ಮನಗಾಣದ ಪಾಕಿಸ್ತಾನಕ್ಕೆ, ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಇನ್ನಷ್ಟವಾಗಿ ಎಲ್ಲ ಬಗೆಯ ವ್ಯಾಪಾರವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಯುದ್ಧದ ಸ್ಥಿತಿಯನ್ನ ಪರಿಗಣಿಸಿ ಪಾಕಿಸ್ತಾನದೊಂದಿಗೆ ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇದು ಮತ್ತೊಂದು ದೊಡ್ಡ ಹೊಡೆತ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಕೂಡ ಇಲ್ಲ. ಇದುವರೆಗೆ ನಾವು ನೋಡಿದ್ವಿ, ಮೊದಲಿಗೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. 1960ರ ಒಪ್ಪಂದವನ್ನ ಮುರಿದು ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. ಆ ನಂತರದಲ್ಲಿ ತರಕಾರಿ ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಲಾಯಿತು. ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗ್ತಾ ಇದೆ. ರಫ್ತು ಆಮದು ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದೊಂದಿಗೆ. ಕೆಲವು ಕೆಮಿಕಲ್ಗಳು, ಔಷಧ ಉತ್ಪನ್ನಗಳು, ಸಕ್ಕರೆ, ವಾಹನಗಳ ಬಿಡಿ ಭಾಗಗಳು ಇವೆಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅವೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಭಾರತಕ್ಕೆ ಪಾಕ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟೈಲ್ಸ್ ಮತ್ತೆ ಹಣ್ಣು, ಡ್ರೈ ಫ್ರೂಟ್ಸ್ ಇವೆಲ್ಲ ಬರ್ತಾ ಇತ್ತು. ಅದನ್ನು ಕೂಡ ಸ್ಟಾಪ್ ಮಾಡಲಾಯಿತು. ಸಕ್ಕರೆ ಇರಬಹುದು, ಟೆಕ್ಸ್ಟೈಲ್ ಇರಬಹುದು, ಇದೆಲ್ಲವೂ ಕೂಡ ಭಾರತದಿಂದ, ವಾಹನಗಳ ಬಿಡಿ ಭಾಗಗಳು, ಔಷಧ ಉತ್ಪನ್ನಗಳು ಇವೆಲ್ಲವೂ ಕೂಡ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಹಲವು ಇಂಪಾರ್ಟೆಂಟ್ ಕೆಮಿಕಲ್ಸ್ ಕೂಡ ರಫ್ತಾಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಎಲ್ಲಾ ಬಗೆಯ ವ್ಯಾಪಾರ ವಹಿವಾಟನ್ನ ಪಾಕಿಸ್ತಾನದೊಂದಿಗೆ ನಿಷೇಧಿಸಲಾಗಿದೆ. ಗಡಿಯಲ್ಲಿ ಸಾಕಷ್ಟು ಉದ್ವಿಗ್ನತೆ ಇರೋದ್ರಿಂದ, ಜೊತೆಗೆ ಪಹಲ್ಗಾಂವ್ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಪಾಕಿಸ್ತಾನ ಇನ್ನೂ ಕೂಡ ತನ್ನ ನರಿ ಬುದ್ಧಿಯನ್ನ ಬಿಟ್ಟಿಲ್ಲ. ಹಾಗಾಗಿ ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಪಾಕಿಸ್ತಾನದೊಂದಿಗೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಒಂದರ ಮೇಲೊಂದು ಹೊಡೆತ ಕೊಡ್ತಾನೆ ಇದೆ ಭಾರತ. ಹಂತ ಹಂತವಾಗಿ
ಹೊಡೆತ ಕೊಡ್ತಾನೆ ಇದೆ. ಭಾರತ ಬಹಳ ಸ್ಟ್ರಾಟಜಿಕ್ ಆಗಿ ಇವೆಲ್ಲವನ್ನು ಕೂಡ ಮೂವ್ ಮಾಡಲಾಗ್ತಾ ಇದೆ. ಯುದ್ಧ ಅಂತಂದ್ರೆ ಕೇವಲ ಕತ್ತಿ ಜಳಪಿಸೋದು ಅಥವಾ ಗನ್ ಫೈರ್ ಮಾಡೋದು ಅಷ್ಟೇ ಅಲ್ಲ. ಯುದ್ಧ ಅನ್ನೋದು ಈಗ ಹೊಸ ಬಗೆಯ ಪರಿಭಾಷೆಯನ್ನೇ ಪಡ್ಕೊಂಡಿದೆ ಬದಲಾದ ಜಗತ್ತಿನಲ್ಲಿ. ನದಿ ನೀರು ನಿಲ್ಲಿಸಿದಾಗ್ಲೇನೆ ಅರ್ಧ ಪಾಕಿಸ್ತಾನ ಸೊರಗು ಬಿಟ್ಟಿದೆ. ಅವ್ರಿಗಿನ್ ಹೊಸದಾಗಿ ಯುದ್ಧ ಮಾಡಿ ಸೋಲಿಸಬೇಕಾದಂತದ್ದು ಏನು ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೀಗ ವ್ಯಾಪಾರ ವಹಿವಾಟನ್ನ ಕೂಡ ಬಂದ್ ಮಾಡಲಾಗಿದೆ. ಇಲ್ಲಿಂದ ಹೋಗ್ತಾ ಇದ್ದಂತಹ ತರಕಾರಿ ಮುಂತಾದವನ್ನು ಕೂಡ ಬಂದ್ ಮಾಡಲಾಗಿದೆ. ದೇಶಗಳ ನಡುವೆ ಸಾಮರಸ್ಯ ಇಟ್ಕೊಂಡು ಬದುಕಬೇಕಾದ್ದು ಎಲ್ಲರಿಗೂ ಇರತಕ್ಕಂತ ಅಗತ್ಯ. ಅದನ್ನ ಮನಗಾಣದ ಪಾಕಿಸ್ತಾನಕ್ಕೆ, ನರಿಬುದ್ಧಿಯ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ನಷ್ಟವಾಗಿ ಎಲ್ಲ ಬಗೆಯ ವ್ಯಾಪಾರವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಯುದ್ಧದ ಸ್ಥಿತಿಯನ್ನ ಪರಿಗಣಿಸಿ ಪಾಕಿಸ್ತಾನದೊಂದಿಗೆ ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಇದು ಮತ್ತೊಂದು ದೊಡ್ಡ ಹೊಡೆತ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಕೂಡ ಇಲ್ಲ. ಇದುವರೆಗೆ ನಾವು ನೋಡಿದ್ವಿ, ಮೊದಲಿಗೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. 1960ರ ಒಪ್ಪಂದವನ್ನ ಮುರಿದು ಸಿಂಧೂ ನದಿಯ ನೀರನ್ನ ನಿಲ್ಲಿಸಲಾಯಿತು. ಆ ನಂತರದಲ್ಲಿ ತರಕಾರಿ ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಲಾಯಿತು. ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗ್ತಾ ಇದೆ. ರಫ್ತು ಆಮದು ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದೊಂದಿಗೆ. ಕೆಲವು ಕೆಮಿಕಲ್ಗಳು, ಔಷಧ ಉತ್ಪನ್ನಗಳು, ಸಕ್ಕರೆ, ವಾಹನಗಳ ಬಿಡಿ ಭಾಗಗಳು ಇವೆಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅವೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಭಾರತಕ್ಕೆ ಪಾಕ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟೈಲ್ಸ್ ಮತ್ತೆ ಹಣ್ಣು, ಡ್ರೈ ಫ್ರೂಟ್ಸ್ ಇವೆಲ್ಲ ಬರ್ತಾ ಇತ್ತು. ಅದನ್ನು ಕೂಡ ಸ್ಟಾಪ್ ಮಾಡಲಾಯಿತು. ಸಕ್ಕರೆ ಇರಬಹುದು, ಟೆಕ್ಸ್ಟೈಲ್ ಇರಬಹುದು, ಇದೆಲ್ಲವೂ ಕೂಡ ಭಾರತದಿಂದ, ವಾಹನಗಳ ಬಿಡಿ ಭಾಗಗಳು, ಔಷಧ ಉತ್ಪನ್ನಗಳು ಇವೆಲ್ಲವೂ ಕೂಡ ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಹಲವು ಇಂಪಾರ್ಟೆಂಟ್ ಕೆಮಿಕಲ್ಸ್ ಕೂಡ ರಫ್ತಾಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಎಲ್ಲಾ ಬಗೆಯ ವ್ಯಾಪಾರ ವಹಿವಾಟನ್ನ ಪಾಕಿಸ್ತಾನದೊಂದಿಗೆ ನಿಷೇಧಿಸಲಾಗಿದೆ. ಗಡಿಯಲ್ಲಿ ಸಾಕಷ್ಟು ಉದ್ವಿಗ್ನತೆ ಇರೋದ್ರಿಂದ, ಜೊತೆಗೆ ಪಹಲ್ಗಾಂವ್ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಪಾಕಿಸ್ತಾನ ಇನ್ನೂ ಕೂಡ ತನ್ನ ನರಿ ಬುದ್ಧಿಯನ್ನ ಬಿಟ್ಟಿಲ್ಲ. ಹಾಗಾಗಿ ಇದೀಗ ಎಲ್ಲ ಬಗೆಯ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಲಾಗಿದೆ ಪಾಕಿಸ್ತಾನದೊಂದಿಗೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಒಂದರ ಮೇಲೊಂದು ಹೊಡೆತ ಕೊಡ್ತಾನೆ ಇದೆ ಭಾರತ. ಹಂತ ಹಂತವಾಗಿ ಹೊಡೆತ ಕೊಡ್ತಾನೆ ಇದೆ. ಭಾರತ ಬಹಳ ಸ್ಟ್ರಾಟಜಿಕ್ ಆಗಿ ಇವೆಲ್ಲವನ್ನು ಕೂಡ ಮೂವ್ ಮಾಡಲಾಗ್ತಾ ಇದೆ. ಯುದ್ಧ ಅಂತಂದ್ರೆ ಕೇವಲ ಕತ್ತಿ ಜಳಪಿಸೋದು ಅಥವಾ ಗನ್ ಫೈರ್ ಮಾಡೋದು ಅಷ್ಟೇ ಅಲ್ಲ. ಯುದ್ಧ ಅನ್ನೋದು ಈಗ ಹೊಸ ಬಗೆಯ ಪರಿಭಾಷೆಯನ್ನೇ ಪಡ್ಕೊಂಡಿದೆ ಬದಲಾದ ಜಗತ್ತಿನಲ್ಲಿ. ನದಿ ನೀರು ನಿಲ್ಲಿಸಿದಾಗ್ಲೇನೆ ಅರ್ಧ ಪಾಕಿಸ್ತಾನ ಸೊರಗು ಬಿಟ್ಟಿದೆ. ಅವ್ರಿಗಿನ್ ಹೊಸದಾಗಿ ಯುದ್ಧ ಮಾಡಿ ಸೋಲಿಸಬೇಕಾದಂತದ್ದು ಏನು ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೀಗ ವ್ಯಾಪಾರ ವಹಿವಾಟನ್ನ ಕೂಡ ಬಂದ್ ಮಾಡಲಾಗಿದೆ. ಇಲ್ಲಿಂದ ಹೋಗ್ತಾ ಇದ್ದಂತಹ ತರಕಾರಿ ಮುಂತಾದವನ್ನು ಕೂಡ ಬಂದ್ ಮಾಡಲಾಗಿದೆ. ದೇಶಗಳ ನಡುವೆ ಸಾಮರಸ್ಯ ಇಟ್ಕೊಂಡು ಬದುಕಬೇಕಾದ್ದು ಎಲ್ಲರಿಗೂ ಇರತಕ್ಕಂತ ಅಗತ್ಯ. ಅದನ್ನ ಮನಗಾಣದ ಪಾಕಿಸ್ತಾನಕ್ಕೆ, ನರಿಬುದ್ಧಿಯ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ.